ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಬಣ ವತಿಯಿಂದ ಇವತ್ತು ವಸ್ತುರದಲ್ಲಿ ಒಂದು ಸಭೆ ನಡೆಯಿತು. ಅದೇನೆಂದರೆ ಪದಾಧಿಕಾರಿಗಳ ಸಭೆ ನಡೆಯಿತು. ಇಷ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಮತ್ತು ಜಲ ವಿಚಾರವಾಗಿ ಹೋರಾಟ ಮಾಡಿಕೆ ಬಂದಿರುವಂತಹ ನಮ್ಮ ಪ್ರದೀಪ್ ಶೆಟ್ಟಿ ಬಣ ವತಿಯಿಂದ ಹೊಸೂರು ತಾಲೂಕಿನಲ್ಲಿ ಒಂದು ಕನಿಷ್ಠ ಅಂದ್ರೆ 5 ವರ್ಷದಿಂದ ಒಬ್ಬ ಅಧ್ಯಕ್ಷ ಇರಲಿಲ್ಲ. ನಮಗೆ ಸೂಕ್ತವಾದ ವ್ಯಕ್ತಿ ಬೇಕಾಯಿತು. ಆ ವಿಚಾರವಾಗಿ ನಾವು ಪೆಂಡಿಂಗ್ ಇಟ್ಟಿದ್ವಿ ತಾಲೂಕು ಅಧ್ಯಕ್ಷರು ಮಾಡೋದನ್ನು. ಇವತ್ತು ದೇವರಾಜ್ ಮತ್ತು ನಾಗು ಅವರ ಸಮ್ಮುಖದಲ್ಲಿ ಸೂಕ್ತವಾದ ಒಂದು ವ್ಯಕ್ತಿನ ಆಯ್ಕೆ ಮಾಡಿ ಅಂತ ನಾವು ಅವರಿಗೆ ಕರೆ ಕೊಟ್ಟಾಗ ಅವರು ಸಡನ್ಲಿ ಒಂದು ಸಭೆ ಕರೆದು 30-40 ಜನ ಸಭೆ ಕರೆದು ಸಭೆ ಮುಖಾಂತರ ಈ ತಾಲೂಕಿಗೆ ಸೂಕ್ತವಾದ ವ್ಯಕ್ತಿ ಯಾರು ಅಂತ ಕೇಳಿದಾಗ ನಾವು ಹರೀಶ್ ಅಂತ ನಾವು ಹೆಸರನ್ನು ಹೇಳಿಲ್ಲ. ಇಡೀ ತಾಲೂಕಿಂದ ಬಂದಂತ ಸದಸ್ಯರು ಇವತ್ತು ಸರ್ವೋತ್ಮಕವಾಗಿ ನಮ್ಮ ಹರೀಶನ ವ್ಯಕ್ತಿಯನ್ನ ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡಿದ್ವಿ. ಇವತ್ತು ಇಡೀ ತಾಲೂಕಿನ ಜವಾಬ್ದಾರಿಯನ್ನು ಅವರ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದಂತ ಹರೀಶ್ ಅವರು ಮತ್ತು ಅವರ ಸ್ನೇಹಿತರ ಸಂಘಟಕರ ಸೇರಿ ಈ ತಾಲೂಕಲ್ಲಿ ಏನೇ ಒಂದು ಅನ್ಯಾಯ ಅಥವಾ ಬೇರೆ ವಿಚಾರ ನಡೆದ್ರೆ ಇದು ಕನ್ನಡ ಪರ ಸಂಘಟನೆಗಳು ಅವರ ದನಿಯಾಗಿ ನಿಲ್ತವೆ ಅಂತ ಹೇಳ್ತಾ ನಮ್ಮ ತಾಲೂಕು ಅಧ್ಯಕ್ಷ ಹರೀಶ್ ಅವರು ಸಂಪೂರ್ಣವಾಗಿ ನಮಗೆ ವಿಶ್ವಾಸ ಇದೆ. ಮತ್ತು ಅವರ ಸ್ನೇಹಿತರಾದಂತಹ ವಕೀಲರು ಮತ್ತೆ ದೇವರಾಜ್ ಅವರು ನಾಗವರೆಲ್ಲ ಇರ್ತಾರೆ. ಮತ್ತು ಪದಾಧಿಕಾರಿಗಳು ನೇಮಕ ಮಾಡಿರುವಂತಹ ಗಿರೀಶ್ ಅವರು ದೇವರಾಜ್ ಸರ್ ಎಲ್ಲ ಇದ್ದಾರೆ. ಇವತ್ತು ತಾಲೂಕಿನಲ್ಲಿ ಏನೇನೋ ಒಂದು ನಡೆದಿರುವ ಕರ್ನಾಟಕ ರಕ್ಷಣಾ ವೇದಿಕೆ ತುಂಬಾ ಹೋರಾಟಕ್ಕೆ ಬೀದಿ ಇಳಿತ ಅಂತ ಹೇಳ್ತಾ ಇವತ್ತು ನಾವು ನೂತನವಾಗಿ ಅಧ್ಯಕ್ಷ ಮಾಡಿರುವಂತ ಹರೀಶ್ ಅವರಿಗೆ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಹೆಸರು ಕೃಷ್ಣಮೂರ್ತಿ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ. ಜೈ ಕರ್ನಾಟಕ ಭುವನೇಶ್ವರಿ. ನಮಸ್ತೆ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಚಿತ್ರದುರ್ಗ ಜಿಲ್ಲಾ ಘಟಕ ವತಿಯಿಂದ ಸಿ ಓಬಳೇಶ್ ಯಾದವ್ ಅಂತಂದೇಳಿ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತೀವಿ. ಇವತ್ತು ಬಹಳ ವರ್ಷಗಳ ನಂತರ ಅಂದರೆ ಚಿತ್ರದುರ್ಗದ ಎಲ್ಲ ಘಟಕಗಳು ಸಹಿತನು ಆಯ್ಕೆ ಮಾಡಿದ್ವಿ. ಆದರೆ ವಿಶೇಷವಾದ ಆಯ್ಕೆ ಅಂದರೆ ನಮ್ಮದು ಹೊಸದುರ್ಗ ತಾಲೂಕು ಘಟಕ ಆಗಿದೆ. ಕಾರಣ ಇಷ್ಟೇ, ಇಲ್ಲಿ ಒಂದು ಪೂರ್ವ ಸಭೆ ಸಂಬಂಧ ಬಂದಿದ್ವಿ. ಆದರೆ ಇಲ್ಲಿ ನಡೆದಿರ್ತಕ್ಕಂಥ ಕನ್ನಡ ಸೇನಾನಿಗಳು ಬಹಳ ಯುವಕರು ಉತ್ಸಾಹಗಳಾಗಿದ್ದಾರೆ. ಅವರ ಒಮ್ಮತದಿಂದ ಒಬ್ಬ ಪದಾಧಿಕಾರಿಗಳಾದಂಥ ಒಬ್ಬ ಹೊಸದುರ್ಗ ತಾಲೂಕು ಘಟಕಕ್ಕೆ ಹರೀಶ್ ಅಂತ ಯುವ ಪೀಳಿಗೆಯನ್ನು ಕೊಟ್ಟಿದ್ದಾರೆ. ಇವರು ಸಂಘಟನೆಗಳಲ್ಲಿ ತೊಡಗಿ ಇವತ್ತು ಉದಯೋನ್ಮುಖವಾದ ಒಂದು ನಾಯಕರಾಗಿ ಆರಿಸಿದ್ದಾರೆ. ಇಲ್ಲೆಲ್ಲ ಒಳ್ಳೆ ಯುವ ಮನಸ್ಥಿತಿಗಳು ಸೇರ್ಕೊಂಡು ಅಷ್ಟೋದ್ಗಾರವಾಗಿ ಇವ್ರನ್ನ ಆಯ್ಕೆ ಮಾಡಿರೋದು ನಮಗೆಲ್ಲರಿಗೂ ತುಂಬಾ ವಿಶೇಷ ಅನಿಸಿದೆ. ಕಾರಣ ಇಷ್ಟೇ, ಇಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ 80% ಅಂದ್ರೆ 80% ಯುವ ಮನಸ್ಥಿತಿಗಳು ಇದಾವೆ. ಆ ಯುವಕರು ಮಾಡಿದ್ರೆ ಏನ್ ಬೇಕಾದ್ರೂ ದೇಶ ಉನ್ನತಿ ಆಗ್ತದೆ. ಅದರಲ್ಲಿ ಇವತ್ತಿನ ಸಂಘಟನೆ ಸಾಕ್ಷಿ. ಇವತ್ತಿನ ನಡೆದಂತ ಪದಾಧಿಕಾರಿಗಳ ಸಭೆಯಲ್ಲಿ ಎಲ್ಲ ಯುವಕರು ಆಯ್ಕೆ ಮಾಡಿದಂತ ಒಂದು ಯುವಕನ ಆಯ್ಕೆ ಮಾಡಿದ್ರೆ ಹರೀಶ್ ಅಂತಂದೇಳಿ ನಮ್ಮೆಲ್ಲರ ಒಪ್ಪಿಗೆ. ಮುಂದೆ ತಾಯಿ ಭುವನೇಶ್ವರಿ ಅವರಿಗೆ ಕನ್ನಡಾಂಬೆ ಸೇವೆ ಮಾಡಲು ಇನ್ನಷ್ಟು ಆರೋಗ್ಯ, ಐಶ್ವರ್ಯ ಮತ್ತು ಸಕಲ ಸಂಪತ್ತು ನೀಡಿ ಇಲ್ಲಿ ಹೊಸದುರ್ಗ ತಾಲೂಕು ಘಟಕದಲ್ಲಿ ಯಾವುದೇ ಅನ್ಯಾಯ ಅಕ್ರಮ ಅದರ ವಿರುದ್ಧ ಹೋರಾಡಲು ಇನ್ನಷ್ಟು ಶಕ್ತಿ ಬಲ ನೀಡಲಿ ಅಂತಂದೇಳಿ ನಮ್ಮ ಚಿತ್ರದುರ್ಗ ಜಿಲ್ಲಾ ಘಟಕ ವತಿಯಿಂದ ತುಂಬ ಹೃದಯದ ಸ್ವಾಗತ ಕೋರ್ತಾ ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ಅಂಗವಾಗಿ ಹೊಸದುರ್ಗ ತಾಲೂಕಿನಲ್ಲಿ ಒಂದು ಸಂಘಟನೆ ಕೊರತೆ ಇತ್ತು. ಆ ಸಂಘಟನೆ ಕೊರತೆನ ನಿಭಾಯಿಸೋಕ್ಕೋಸ್ಕರ ನಮಗೆ ಬಂದು ರಾಜ್ಯ ಅಧ್ಯಕ್ಷರಾದಂಥ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಕೃಷ್ಣಮೂರ್ತಿ ಸರ್ ಅವರು ಬಂದು, ಹಾಗೆ ಈ ಸಂಘಟನೆಗೆ ನಮ್ಮ ನಾಗಮನಸ್ ಅವರು ಎಲ್ಲ ಯುವಕರನ್ನ ಎಲ್ಲ ಸೇರಿಸಿ ಒಂದು ಸಂಘಟನೆ ಮುಂದಕ್ಕೆ ನಮ್ಮ ತಾಲೂಕಿಂದ ಒಂದು ಧ್ವನಿಯಾಗಿ ಈ ಸಂಘಟನೆಗೆ ನಮ್ಮ ತಾಲೂಕಿನ ನಮ್ಮ ತಾಲೂಕು ಆ ಧ್ವನಿ ಜೊತೆ ಸೇರಲಿ ಅಂತಂದೇಳಿ ಈ ಸಂಘಟನೆಯಲ್ಲಿ ನನ್ನ ಒಂದು ಉಪಾಧ್ಯಕ್ಷ ಸ್ಥಾನ ಕೊಟ್ಟು ಈ ಏನೇ ಒಂದು ಅನಾಚಾರಗಳಾಗಲಿ ಏನೇ ಒಂದು ಯಾವುದೇ ತರಹದ ಒಂದು ಕನ್ನಡ ಪರವಾಗಿ ಹೋರಾಟ ಮಾಡೋಕ್ಕೆ ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿ ಸಭೆಯಲ್ಲಿ ನಾನು ಇವತ್ತು ಎಲ್ಲರಂತೆ ನಾನು ಸಹ ಬಂದಿದ್ದೆ. ಇಲ್ಲಿ ಎಲ್ಲರೂ ಒಮ್ಮತದಿಂದ ನನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೂ ಅವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಹೊಂದಿಸುತ್ತಾ, ಮತ್ತೆ ಇಲ್ಲಿ ಹೊಸದುರ್ಗ ತಾಲೂಕಲ್ಲಿ ನಡೀತಕ್ಕಂತಹ ಅನ್ಯಾಯಗಳನ್ನು ತಡೆಯಲು ಹಾಗೂ ತುಂಬಾ ಅನಾಚಾರಗಳು ನಡೀತಾ ಇದ್ದಾವೆ, ಅವನ್ನೆಲ್ಲ ತಡೆಯಲು ನಾನು ಸಹಕಾರಿಯಾಗಿ ಮತ್ತು ಕೆಲಸಗಳನ್ನು ಮಾಡುತ್ತೇನೆ ಎಂದು ಮತ್ತು ಪ್ರವೀಣ್ ಶೆಟ್ಟಿ ಬಣದಿಂದ
ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ. ಇವತ್ತಿನ ಒಂದು ವಿಶೇಷ ದಿನ ಏನಪ್ಪಾ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಈ ಕಾರ್ಯಕ್ರಮದಡಿಯಲ್ಲಿ ನಾವು ರಾಜ್ಯಾದ್ಯಂತ ಅನೇಕ ತಾಲೂಕು ಘಟಕಗಳನ್ನ ಜಿಲ್ಲಾ ಘಟಕಗಳನ್ನು ನೋಡಿರ್ಬೋದು. ಹೊಸದುರ್ಗದಲ್ಲಿ ಅನೇಕ ಕುಂಠಿತ ಬೆಳೆಗಳಿಗೆ ಒಂದ 5 ವರ್ಷ ಸುಮಾರು 5 ವರ್ಷ ಯಾವುದೇ ರೀತಿಯ ಸಂಘದ ಒಂದು ಪದಾಧಿಕಾರಿಗಳಿಗಿರ್ಬೋದು ಒಂದು ಕಾರ್ಯಕ್ರಮ ಆಗಿದ್ದು ನೇಮಕಗೊಂಡಿರಲಿಲ್ಲ. ಕಾರಣ ಉತ್ತಮ ನಾಯಕನ ಕೊರತೆ. ಆ ಕೊರತೆಯನ್ನು ನೀಗಿಸಲಿಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಪದಾಧಿಕಾರಿಗಳೆಲ್ಲರೂ ಸಹ ಒಮ್ಮತದ ಅಭಿಪ್ರಾಯದ ಪ್ರಕಾರ ಇವತ್ತು ತಾಲೂಕಿಗೆ ಒಂದು ಮಹತ್ ಕಾರ್ಯಕ್ಕೆ ಒಂದು ಹೋರಾಟದ ಕಿಚ್ಚನ್ನು ಹಚ್ಚಿ ಇವತ್ತು ನಮ್ಗೆಲ್ಲರೂ ಕೂಡ ಒಂದು ಸಮಾನವಾದ ಒಂದು ಅಸ್ತ್ರವನ್ನು ಕೊಟ್ಟು ಎಲ್ಲರಿಗೂ ತಾಲೂಕಿನಲ್ಲಿ ನಡೆಯುವಂತಹ ಅನೇಕ ಕಂದಾಚಾರಗಳು ಮೌಢ್ಯಾಚಾರಗಳು ಅನೇಕ ಅಕ್ರಮ ಅವ್ಯವಹಾರಗಳನ್ನು ತಡೆಗಟ್ಟಲಿಕ್ಕೆ ಇದೊಂದು ಅಸ್ತ್ರವಾಗಿ ಪರಿಣಮಿಸಿ ನಾವು ಮುಂದಿನ ಒಗ್ಗಟ್ಟಿನಲ್ಲಿ ಒಂದು ರೂಪವಾಗಿ ಪರಿಣಮಿಸಿಕೊಂಡು ಈ ತಾಲೂಕಿನಲ್ಲಿ ಒಂದು ಕಿಚ್ಚನ್ನು ಹಚ್ಚಿ ಒಂದು ಉತ್ತಮ ವೇದಿಕೆಯನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ಶಿಕ್ಷಣದ ಹೋರಾಟದ ಮುಖಾಂತರ ನಮ್ಮ ಹಕ್ಕನ್ನ ಪಡೆಯಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ಪದಾಧಿಕಾರಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿಗೆ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ನಮ್ಮ ಭಾಷೆ, ನಮ್ಮ ಜಲ, ನಮ್ಮ ನಾಡು, ನಮ್ಮ ಸಂಸ್ಕೃತಿ ಈ ವಿಚಾರಕ್ಕೆ ಯಾವತ್ತೂ ಸಮೇತ ಧಕ್ಕೆ ಬಂದರೂ ಮೊದಲು ಹೋರಾಟಕ್ಕೆ ಇಳಿಯೋದು ಕರ್ನಾಟಕ ರಕ್ಷಣಾ ವೇದಿಕೆ, ಅದು ಪ್ರವೀಣ್ ಶೆಟ್ಟಿ ಬಣ. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಚಿತ್ರದುರ್ಗ ಜಿಲ್ಲೆ ಜಿಲ್ಲಾಧ್ಯಕ್ಷರಾದಂತಹ ಮಾಂತೇಶಣ್ಣ ಅವರ ಸಹಕಾರದೊಂದಿಗೆ ಇವತ್ತು ಹೊಸದುರ್ಗ ತಾಲೂಕಿನಲ್ಲಿ ಹೊಸದುರ್ಗ ತಾಲೂಕು ಘಟಕವನ್ನು ನೂತನವಾಗಿ ಪ್ರಾರಂಭ ಮಾಡಿದ್ದೇವೆ. ಹೊಸದುರ್ಗ ತಾಲೂಕು ಘಟಕದ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ನಮ್ಮ ಹರೀಶಣ್ಣ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಇಂತಹ ಸುಮಾರು ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಭಾಷೆಗೆ, ನಮ್ಮ ಜಲಕ್ಕೆ, ನಮ್ಮ ನಾಡಿಗೆ ಕದಂಬರು, ಹೊಯ್ಸಳರು, ರಾಷ್ಟ್ರಕೂಟರು, ಬಾದಾಮಿ ಚಾಲುಕ್ಯರು, ಇಂತಹ ಚೋಳರು, ಇಂತಹ ಅನೇಕ ರಾಜರು ಆಳಿದಂತಹ ನಾಡಲ್ಲಿ ಹುಟ್ಟಿದಂತಹ ನಾವು ಸುಮಾರು 2000 ವರ್ಷಗಳ ಇತಿಹಾಸ ಇರುವಂತಹ ಈ ಭಾಷೆಯನ್ನ ಮಾತಾಡ್ತಕ್ಕಂಥ ನಮ್ಮ ಕನ್ನಡ ತಾಯಿ ಭಾಷೆ ಈ ನಮ್ಮ ದೇಶದಲ್ಲಿ ಯಾವುದೇ ಭಾಷೆಗೂ ಬರದಂತಹ ಯಾವುದೇ ಸಾಹಿತ್ಯಕ್ಕೂ ಬರದಂತಹ ಜ್ಞಾನಪೀಠ ಪ್ರಶಸ್ತಿಗಳು 8 ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಕನ್ನಡ ಭಾಷೆಗೆ ಸಂದಿವೆ. ಅಂತಹ ವಿಶ್ವ ಶ್ರೀಮಂತ ಭಾಷೆಯನ್ನು ಆಡ್ತಿರೋಂಥ ನಾವೇ ನಮ್ಮ ಕನ್ನಡಿಗರೇ ಪುಣ್ಯವಂತರು. ಅದು ನಮಗೊಂದು ಹೆಮ್ಮೆಯ ವಿಚಾರ. ಇಂತಹ ಕನ್ನಡ ನಾಡಿನಲ್ಲಿ ಹುಟ್ಟಿದ ನಾವು ಯಾವತ್ತೂ ಸಮೇತ ಕನ್ನಡ ಅಂತ ಬಂದಾಗ, ಕನ್ನಡಕ್ಕೆ ಧಕ್ಕೆ ಆದಾಗ, ನಮ್ಮ ಸಂಸ್ಕೃತಿಗೆ ಧಕ್ಕೆ ಆದಾಗ ನಮ್ಮ ರಕ್ತನಾದ್ರೂ ಕೊಟ್ಟೆವು. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಯಾವುದೇ ರೀತಿಯಾದಂತಹ ಹೋರಾಟ ಸಂಘಟನೆ ಎಲ್ಲದಕ್ಕೂ ನಮ್ಮ ಅಧ್ಯಕ್ಷರು ಸಹಕಾರ ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದಾರೆ. ಅದೇ ರೀತಿ ಯಾವುದೇ ರೀತಿಯಾದಂತಹ ಒಂದು ಅನಾಚಾರ ಆಗಿರ್ಬೋದು, ಒಂದು ಭ್ರಷ್ಟಾಚಾರ ಆಗಿರ್ಬೋದು, ಒಂದು ಯಾವುದೇ ರೀತಿಯಾದಂತಹ ಒಂದು ರೈತರ ಕಾರ್ಯಗಳಾಗಿರ್ಬೋದು, ಯುವಕರ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂಥ ಕಾರ್ಯಗಳಾಗಿರ್ಬೋದು, ಏನೇ ಬಂದರೂ ಸಮೇತ ಹೊಸದುರ್ಗದಲ್ಲಿ ನಮ್ಮ ಸಂಘಟನೆ ಮುಂದೆ ನಿಂತು ಹೋರಾಟ ಮಾಡುತ್ತೆ, ಆ ಸಮಸ್ಯೆಗೋಸ್ಕರ ದನಿ ಹತ್ತುತ್ತೆ ಅಂತ ಹೇಳ್ತಾ ಇವತ್ತು ನೀವೆಲ್ಲ ಬಂದು ಈ ಸಂಘಟನೆಯಲ್ಲಿ ಭಾಗವಹಿಸಿದ್ದೀರಿ. ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ. ಧನ್ಯವಾದಗಳು. ನನ್ನ ಹೆಸರು ನಾಗಮನಸು ಅಗಸರಳ್ಳಿ ಅಂತ.